ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಕಂಪ್ಲೀಟ್ಲಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಾನು ಯಾವ ಥರ ಈ ಒಂದು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾರಿನ್ನೂ ಆ ವಿಡಿಯೋನ ನೋಡಿಲ್ಲ ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ನಾನು ಆಲ್ಮೋಸ್ಟ್ 5 o'clock ಆನ್ ಆ್ಯಂಡ್ ಆ್ಯಾವ್ರೇಜಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಎಲ್ಲ ಮಾಡಿ ಇವಾಗ ಫಸ್ಟ್ನೇ ಪೂಜೆನ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ವರಮಹಾಲಕ್ಷ್ಮಿಗೆ ಮಾಂಗಲ್ಯ ಆಗಿ ಅರ್ಶಿಣದ ಕೊಂಬನ್ನು ಅರ್ಶಿಣದ ದಾರದಲ್ಲಿ ಕಟ್ತಾ ಇದ್ದೀನಿ. ನಮ್ಮೆಲ್ಲರ ಮಾಂಗಲ್ಯ ಕಟ್ಟಬೇಕಾದ್ರೂ ಕೂಡ 3 ಗಂಟೆ ಹಾಕೋದ್ರಿಂದ ನಾನು ಲಕ್ಷ್ಮಿಗೆ ಕಟ್ಟಬೇಕಾದ್ರೂ ಅಷ್ಟೇ 3 ಗಂಟೆ ಹಾಕಿ ಮಾಂಗಲ್ಯನ ಕಟ್ತೀನಿ. ಸಂಪೂರ್ಣ ಮುತ್ತೈದೆ ಅಂದರೆ ಕೆನ್ನೆಗೆ ಅರಿಶಿಣ, ಹಣೆಗೆ ಕುಂಕುಮ, ಜಡೆಗೆ ಹೂವು, ಕಾಲ್ಗೆಜ್ಜೆ, ಮಾಂಗಲ್ಯ, ಆ ರೀತಿ ಸಂಪೂರ್ಣವಾಗಿ ನಾನು ಲಕ್ಷ್ಮಿಗೂ ಕೂಡ ಮುತ್ತೈದೆಯ ರೀತಿಯಲ್ಲೇ ಅಲಂಕಾರನ ಮಾಡಿಕೊಳ್ತೀನಿ. ಎಲ್ಲ ದೀಪಗಳಿಗೆ ರಾತ್ರಿನೇ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದೆ. ಇವಾಗ ಜಸ್ಟ್ ದೀಪನ ಹಚ್ತಾ ಇದ್ದೀನಿ. ಕಾಮಾಕ್ಷಿ ದೀಪ ಆ್ಯಂಡ್ ಆಲ್ಸೋ ದೇವ್ರ ಮನೇಲಿ ಇಡೋ ದೀಪಗಳಿಗೆ ನಾನು ಇಡೀ ಎಂಟೈರ್ ಡೇ ಆಫ್ ವರಮಹಾಲಕ್ಷ್ಮಿ ತುಪ್ಪದ ದೀಪನ ಹಚ್ತೀನಿ. ಪುಟಾಣಿ ವಿಗ್ರಹಗಳನ್ನ ನಾನು ಏನೇನು ಮನೆಯಲ್ಲಿ ಯೂಸ್ ಮಾಡ್ತೀನೋ ಅದು ಎಲ್ಲ ವಿಗ್ರಹಗಳನ್ನ ಲಕ್ಷ್ಮಿ ಮುಂದೆ ಇಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ಎಲ್ಲ ವಿಗ್ರಹಗಳಿಗೆ ನಾನು ಕುಂಕುಮನ ಹಚ್ತಾ ಇದ್ದೀನಿ. ಹಾಗೆ ದೀಪಗಳಿಗೂ ಕೂಡ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ನನ್ನ ಭಾವನೆ ಹೇಗಂದರೆ, ಮನೆಯಲ್ಲಿ ಯಾವುದೇ ಬೆಳ್ಳಿ ವಸ್ತುಗಳು ಅಥವಾ ವಿಗ್ರಹಗಳು ಇದ್ದರೆ ಲಕ್ಷ್ಮಿ ದಿನ ಲೈಕ್ ವರಮಹಾಲಕ್ಷ್ಮಿ ದಿನ ಇಟ್ಟು ಪೂಜೆ ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಿನ ಭಾವನೆ. ಸೊ ಹಾಗಾಗಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಸ್ತುಗಳನ್ನೂ ನಾನು ಅಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಅವತ್ತು. ಸೊ ಧೂಪನ ಹಾಕಿದ್ದೀನಿ ದೇವರಿಗೆ. ಸೊ ಹಾಗಾಗಿ ಆ ಒಂದು ಹೊಗೆ ಬರ್ತಾಯಿದೆ ದೇವರ ಮುಖದ ಮೇಲೆ. ಆ್ಯಂಡ್ ಆಲ್ಸೋ 2, 4, 6 ಆ ಥರ ಗಂಧದ ಕಡ್ಡಿಯಲ್ಲಿ ನಾನು ಯೂಶ್ವಲಿ ಪೂಜೆ ಮಾಡ್ತೀನಿ. ಸೊ ಈ ಸಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಗಂಧದ ಕಡ್ಡಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದ್ರಿಂದ ಅದರದ್ದು ಸ್ಮೋಕ್ ಕೂಡ ನಿಮಗೆ ಎದ್ದು ಕಾಣಿಸ್ತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ನಾನು ಟಿ ವಿಯಲ್ಲಿ ಲೈಕ್ ಲಕ್ಷ್ಮೀದು ಸ್ತೋತ್ರಗಳು ಅಥವಾ ಸಾಂಗ್ಗಳನ್ನ ಪ್ಲೇ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಡೈರೆಕ್ಟ್ ವೀಡಿಯೋದಲ್ಲಿ ಹಾಕ್ಕೊಳಕ್ಕಾಗಲ್ಲ, ಕಾಪಿರೈಟ್ಸ್ ಇಶ್ಯೂ ಬರುತ್ತೆ. ಅರ್ಲಿ ಮಾರ್ನಿಂಗೇ ಲಕ್ಷ್ಮಿನ ನೋಡ್ತಾ ಬ್ಯಾಕ್ಗ್ರೌಂಡಲ್ಲಿ ಲಕ್ಷ್ಮಿ ಸಾಂಗ್ಸ್ನ ಕೇಳ್ತಾ ಪೂಜೆ ಮಾಡೋದ್ರಲ್ಲಿ ಕೊಡೋ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ಲಾಗೆ ಪಾಸಿಟಿವ್ ವೈಬ್ಸ್ನ ಕೊಡ್ತಾ ಇರುತ್ತೆ. ನಾನು ಪ್ರತಿ ವರ್ಷ ನಮ್ಮನೆ ವರಮಹಾಲಕ್ಷ್ಮಿಗೆ ನಾನು ಅಲಂಕಾರ ಮಾಡಿರುವ ಲಕ್ಷ್ಮಿಗೆ ಯಾವಾಗಲೂ ಬೇಡೋದೇನೆಂದರೆ, ಆರೋಗ್ಯದ ರೂಪದಲ್ಲಿ, ಅಭಿವೃದ್ಧಿಯ ಅವತಾರದಲ್ಲಿ, ನೆಮ್ಮದಿಯ ನೆರಳಾಗಿ, ಸಂತೋಷದ ಸಾಗರವಾಗಿ ನನ್ನ ಮನಗಳಲ್ಲಿ ಸದಾಕಾಲ ಉಳಿದು ಬಿಡು ತಾಯಿ ವರಮಹಾಲಕ್ಷ್ಮಿ. ದೇವ್ರ ದೀಪದಲ್ಲಿ ಎಣ್ಣೆ ಎಲ್ಲ ಖಾಲಿ ಆದಮೇಲೆ ಸೆಕೆಂಡ್ ಟೈಮ್ ದೀಪ ಹಚ್ಚಬೇಕಾದ್ರೆ ಯೂಶ್ವಲಿ ನನ್ನ ಹಸ್ಬೆಂಡ್ ಕೈಲೇ ಹಚ್ಚಿಸ್ತೀನಿ. ಬಿಕಾಸ್ ನಾನು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿರ್ತೀನಲ್ವ. ಸೊ ಸೆಕೆಂಡ್ ಟೈಮ್ ಅವ್ರ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಕೈಲಿ ದೀಪನ ಹಚ್ಚಿಸಿ ಅವ್ರ ಪೂಜೆ ಮಾಡಿ ಹೋಗಲಿ ಅಂತ ನನ್ನ ಆಸೆ ಆಗಿರುತ್ತೆ. ಅವರು ಯೂಶ್ವಲಿ ದೇವ್ರ ದೀಪ ಹಚ್ಚೋದು ಅಥವಾ ದೇವ್ರ ಪೂಜೆ ಎಲ್ಲ ಮಾಡೋದು ತುಂಬಾ ಕಮ್ಮಿ. ಬಟ್ ನಾನು ಯಾವತ್ತೇ ಹೇಳಿದ್ರೂ ಲೈಕ್ ನಾನು ಯೂಶ್ವಲಿ ಹೇಳೋದೇ ತುಂಬ ರೇರ್, ಲೈಕ್ ವರ್ಷಕ್ಕೆ 1 ಸಲನೋ 2 ಸಲನೋ ಅಥವಾ ಮ್ಯಾಕ್ಸಿಮಮ್ 3 ಟೈಮ್ಸ್ ಹೇಳ್ಬೋದೇನೋ ಅಷ್ಟೇ. ಬಟ್ ನಾನು ಯಾವತ್ತು ಹೇಳಿದ್ರೂ ಇಲ್ಲ ಅಂದಲೇ ಮಾಡ್ತಾರೆ. ನನ್ನ ಮಗ ಅಂತೂ ಅವರಪ್ಪ ಮನೇಲಿದ್ದರೆ ನನ್ನ ಹತ್ರನೇ ಬರಲ್ಲ, ಅವರಪ್ಪನಿಂದಲೇ ಇರ್ತಾನೆ ಯಾವಾಗ್ಲೂ. ಅಷ್ಟು ಫೇವ್ರೆಟ್ ಅವರಪ್ಪನ ಕಂಡ್ರೆ ನನ್ನ ಮಗನಿಗೆ. ಸೊ ನಾನು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಬೇಕಾದ್ರೆ ನಮ್ಮ ಜಾಣ ಮಲ್ಕೊಂಡಿದ್ದ. ಸೊ ಹಾಗಾಗಿ ಅವರಪ್ಪ ಪೂಜೆ ಮಾಡಬೇಕಾದ್ರೆ ಜಾಣನ ಇನ್ಕ್ಲೂಡ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾವಿರೋದು ಒಂದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಯೂಶ್ವಲಿ ಅಪಾರ್ಟ್ಮೆಂಟ್ಸಲ್ಲಿ ದೇವ್ರ ಮನೆಯಾಗಿ ಸಪ್ರೇಟ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ನಾನು ಟೇಬಲ್ ಮೇಲೇ ನಮ್ಮನೆ ದೇವ್ರ ಮನೇನ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಲಕ್ಷ್ಮಿನ ಲಿವಿಂಗ್ ಹಾಲಲ್ಲಿ ಕೂರಿಸಿದ್ದೀನಿ. ಯೂಶ್ವಲಿ ಎಲ್ಲರೂ ಉತ್ತರಕ್ಕೆ ಕೂರಿಸ್ಬೇಕು ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಾರೆ. ಬಟ್ ನಾನು ಲಾಸ್ಟ್ 2 ಇಯರ್ಸ್ ಪೂರ್ವ ಮುಖವಾಗಿಯೇ ಲಕ್ಷ್ಮಿನ ಕೂರಿಸಿರೋದ್ರಿಂದ ಈ ವರ್ಷವೂ ಕೂಡ ಪೂರ್ವ ಮುಖವಾಗಿಯೇ ಲಕ್ಷ್ಮಿನ ಕೂರಿಸಿದ್ದೀನಿ.
ಯೂಶ್ವಲಿ ನಮ್ಮ ಮನೇಲಿರೋ ಇಂಪಾರ್ಟೆಂಟ್ ಪೇಪರ್ಸ್ ಲೈಕ್ ಪ್ರಾಪರ್ಟೀಸ್ ಅಥವಾ ವರ್ಕ್ ರಿಲೇಟೆಡ್ ಯಾವುದೇ ಪೇಪರ್ಸ್ ಅಥವಾ ಬುಕ್ಸ್ ಆ ಥರ ಇದ್ದರೂ ಕೂಡ ನಾನು ಇಟ್ಟು ಪೂಜೆ ಮಾಡ್ತೀನಿ. ಬಿಕಾಸ್ ನಮ್ಮಮ್ಮ ಧನಲಕ್ಷ್ಮಿ ಹಬ್ಬ ಲೈಕ್ ದೀಪಾವಳಿಲಿ ಆ ಥರ ಮಾಡಿಸೋದು ನಮ್ಮ ಕೈಲಿ. ಸೊ ನಾನು ಮಾಡೋದು ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಸೊ ನಾನು ಕೂಡ ಲಾಸ್ಟ್ 3 ಇಯರ್ಸಿಂದ ಈ ಒಂದು ಬುಕ್ಸ್ ಅಥವಾ ಪೇಪರ್ಸ್ ಅಥವಾ ಇಂಪಾರ್ಟೆಂಟ್ ಫೈಲ್ಸ್ನ ಇಟ್ಟು ಪೂಜೆ ಮಾಡ್ತೀನಿ. ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ ಆಫೀಸ್ಗೆ ಟೈಮ್ ಆಗುತ್ತೆ ಅಂತ ಹೋಗ್ತಾ ಇದ್ದಾರೆ. ಯೂಶ್ವಲಿ ಹೋಗೋ ಟೈಮಿಂಗ್ಸಿಗಿಂತ ಸ್ವಲ್ಪ ಲೇಟೇ ಆಯಿತು ಇವತ್ತು ಹೋಗೋದು. ಎನಿವೆ ಪೂಜೆ ಇರೋದರಿಂದ ಇವತ್ತು ಫ್ರೈಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ಗೆ ಆಫೀಸ್ ಇತ್ತು. ಸೊ ಯೂಶ್ವಲಿ ಅವರು ಹಬ್ಬ ಏನೇ ಇದ್ರೂ ರಜಾ ಎಲ್ಲ ಹಾಕೋದೇ ಇಲ್ಲ. ಸೊ ಆಫೀಸ್ಗೆ ಹೋಗ್ತಾ ಇದ್ದಾರೆ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಬಿಕಾಸ್ ಹಬ್ಬದ ದಿನ ಮನೆಯಲ್ಲಿ ಹಬ್ಬ ಮಾಡಬೇಕಾದ್ರೆ ಅವ್ರು ಇರಲ್ಲ ಅಂತ. ಬಟ್ ಆಪ್ಷನ್ ಇಲ್ಲ, ಅವ್ರು ಹೋಗಲೇಬೇಕಾಗಿರುತ್ತೆ ಆ್ಯಂಡ್ ನಾನು ಕಳಿಸ್ಲೇಬೇಕಾಗಿರುತ್ತೆ. ಒಂದು ರಿಕ್ವೆಸ್ಟ್ ಏನಂದರೆ ಈ ಥರ ಮನೆಯಲ್ಲಿ ಹಬ್ಬ ಮಾಡಬೇಕಾದ್ರೆ ಅಟ್ಲೀಸ್ಟ್ ಗೌರ್ಮೆಂಟ್ ಹಾಲಿಡೇನ ಕೊಟ್ಟರೆ ಲೈಕ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಕೂಡ ನಮ್ಮ ಜೊತೆ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಸೊ ಬಟ್ ಆ ಅದೃಷ್ಟ ನಮಗಿಲ್ಲ ಅಂತ ಅನಿಸುತ್ತೆ. ನಮ್ಮ ಜಾಣನ ಅಡುಗೆ ಮನೇಲಿ ಆಟ ಆಡೋಕ್ಕೆ ಬಿಡ್ಕೊಂಡು ನಾನು ಲಂಚ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಯಾರದು ನಾವೆಲ್ಲರೂ ಕೂಡ ಸಂಜೆ ಪೂಜೆ ಮಾಡೋಕ್ಕೆ ಅಂತ ರೆಡಿ ಆಗಿದ್ವಿ. ಸೊ ನಮ್ಮ ಅಕ್ಕ ರೇಗಿಸ್ತಾ ಇದ್ದಾಳೆ, ನಾವೆಲ್ಲರೂ ಇದ್ರೂ ಕೂಡ ಹಬ್ಬದ ದಿನ ನೀವು ಮನೇಲಿಲ್ಲ ಅಂತ. ಸೊ ಅವ್ರು ಆಲ್ಮೋಸ್ಟ್ 6 o'clock ಇಂದ ಈವ್ನಿಂಗ್ ಮನೆಗೆ ಬಂದಿದ್ದಾರೆ. ಇದು ಡ್ಯಾನ್ಸ್ ನಾನು ಇವತ್ತು ವರಮಹಾಲಕ್ಷ್ಮಿ ಪೂಜೆಗೆ ಈವ್ನಿಂಗ್ ಪೂಜೆ ಮಾಡೋಕ್ಕೆ ವೇರ್ ಮಾಡಿರೋ ಸ್ಯಾರಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಸೊ ನಮ್ಮಮ್ಮ ಮನೆಯಿಂದ ಎಂಗೇಜ್ಮೆಂಟಿಗೆ ಕೊಡಿಸ್ತಾರಲ್ಲ ಆ ಒಂದು ಸ್ಯಾರಿ. ಆ್ಯಕ್ಚುಲಿ ಇವತ್ತೇ ನಾನು ನನ್ನ ಎಂಗೇಜ್ಮೆಂಟ್ ಆದಮೇಲೆ ಹಾಕ್ಕೊಳ್ತಾ ಇರೋದು. ಅಂದರೆ ದಿಸ್ ಈಸ್ ಮೈ ಸೆಕೆಂಡ್ ಟೈಮ್ ವೇರಿಂಗ್ ದಿಸ್ ಸ್ಯಾರಿ. ಅದಕ್ಕೆ ಹೇಳೋದು, ಮದುವೆಯಲ್ಲಿ ನಾನಂತೂ ತುಂಬ ಕಾಸ್ಟ್ಲಿ ಸ್ಯಾರೀಸ್ಗಳನ್ನ ತೊಗೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಜಾಸ್ತಿ ನನ್ನ ಸ್ಯಾರೀಸ್ ಲೈಕ್ ವೆಡ್ಡಿಂಗ್ ಸ್ಯಾರೀಸ್ನ ರಿಪೀಟೆಡ್ಲಿ ಹಾಕೊಳ್ಳೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೆಲ್ಲಾದ್ರೂ ಒಂದು ಸ್ಯಾರೀಸ್ನ ಅಷ್ಟು ಕಾಸ್ಟ್ಲಿಯಾಗಿ ಪರ್ಚೇಸ್ ಮಾಡಿರೋದಕ್ಕಾದ್ರೂ ರಿಪೀಟೆಡ್ಲಿ ಹಾಕ್ಕೊಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ನಮ್ಮಮ್ಮ ಯಾವಾಗಲೂ ಬೈತಲೇ ಇದ್ದರು, ಲೈಕ್ ನೀನು ವೆಡ್ಡಿಂಗ್ ಸ್ಯಾರೀಸ್ನ ನೀನು ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ, ಮತ್ತು ಯಾಕೆ ಅಷ್ಟು ಕಾಸ್ಟ್ಲಿ ರೇಟ್ ಕೊಟ್ಟೆಲ್ಲ ಪರ್ಚೇಸ್ ಮಾಡಿದೆ ಅಂತ. ಬಹುಶಃ ನಾನು ಆವಾಗ ನನಗೆ ಲೈಕ್ ಡಿಸೈನ್ ಕಲರ್ಸ್ ಇಷ್ಟ ಆದರೆ ಸಾಕು, ನನಗೆ ಎಷ್ಟು ರೇಟ್ ಆದರೂ ಪರವಾಗಿಲ್ಲ, ನನಗೆ ಅದು ಕೊಡಿಸ್ಬೇಕಾಗಿತ್ತು. ಆ ಥರ ಮೈಂಡ್ಸೆಟ್ ಅವಾಗೆಲ್ಲ ನನಗೆ. ದಟ್ಸ್ ದ ರೀಸನ್ ನನ್ನ ಹತ್ರ ಸ್ಯಾರೀಸ್ ಇದ್ರೂ ಕೂಡ ಹೊಸ ಸ್ಯಾರೀಸ್ ಬ್ಲೌಸ್ನೇನು ಸ್ಟಿಚ್ ಮಾಡ್ಸೋಕ್ಕೆ ಹಾಕಿರಲಿಲ್ಲ. ಬಿಕಾಸ್ ನಾನು ಮುಂಚೆಲೇ ಡಿಸೈಡ್ ಆಗಿದ್ದೆ ಈ ಸಲ ನನ್ನ ಹತ್ರ ಇರೋ ನನ್ನ ವೆಡ್ಡಿಂಗ್ ಸ್ಯಾರೀಸಲ್ಲೇ ಒಂದು ಸ್ಯಾರಿನ ಮತ್ತೆ ರಿಪೀಟೆಡ್ಲಿ ಹಾಕೊಳ್ಳೋಣ ಅಂತ. ದಟ್ಸ್ ದ ರೀಸನ್ ನಾನು ಎಂಗೇಜ್ಮೆಂಟ್ ಅಂತಂದರೆ ನಾವು ಯಾವುದೇ ರೀತಿಯಾದ ನಾನ್ ವೆಜ್ ಏನು ತಿಂದಿರಲ್ಲ ಒಂದು ಸ್ಯಾರೀಸಲ್ಲಿ. ಯೂಶ್ವಲಿ ಹೇಳ್ತಾರೆ ಲೈಕ್ ಸಿಲ್ಕ್ ಸ್ಯಾರೀಸಲ್ಲಿ ಯಾವುದೇ ಮಡಿಗಳಿರಲ್ಲ, ಲೈಕ್ ನಾನ್ ವೆಜ್ಜಿಂದು ಆ ಥರ ತಿಂದಿದ್ರೂ ರೇಷ್ಮೆ ಸ್ಯಾರಿಗೆಲ್ಲ ಅಂಟಲ್ಲ ಅಂತ. ಬಟ್ ಪರ್ಸ್ನಲಿ ಮೈಂಡ್ಸೆಟ್ ಹೇಳ್ತಾ ಇರುತ್ತೆ ಲೈಕ್ ಈ ಒಂದು ಸ್ಯಾರಿಲಿ ನೀನು ನಾನ್ ವೆಜ್ ತಿಂದಿದ್ಯಾ, ವಾಶ್ ಮಾಡಿರಲ್ಲ, ಅಟ್ಲೀಸ್ಟ್ ಡ್ರೈ ಕ್ಲೀನ್ ಆಲ್ಸೋ ಮಾಡಿಸಿರಲ್ಲ ಅಂತ. ದಟ್ಸ್ ದ ರೀಸನ್ ನಾನು ನನ್ನ ಎಂಗೇಜ್ಮೆಂಟ್ ಸ್ಯಾರಿನ ವೇರ್ ಮಾಡಿದ್ದೀನಿ ಈ ಒಂದು ವರಮಹಾಲಕ್ಷ್ಮಿ ಈವ್ನಿಂಗ್ ಪೂಜೆಗೆ. ಅಫ್ಕೋರ್ಸ್ ನಾನು ಅವಾಗ ತುಂಬ ಸಣ್ಣ ಇದ್ದೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ. ಇವಾಗ ಆಫ್ಟರ್ ನಮ್ಮ ಜಾಣ ಬರ್ತ್ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ. ಸೊ ಒಂದು ಸ್ವಲ್ಪ ಡಿಫರ್ ಆಗಿ ಕಾಣಿಸ್ತಾ ಇರುತ್ತೆ ಸ್ಯಾರೀಸ್ ನನ್ನ ಮೇಲೆ. ಎನಿವೆ ಆ್ಯಕ್ಚುಲಿ ಇವಾಗ ನಮ್ಮ ಅಕ್ಕ ಭಾವ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನು ಮಾಡಿರೋ 3 ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಲೈಕ್ ನನಗೆ ನಮ್ಮ ಅಕ್ಕ ಭಾವ ಬಂದಿದ್ದಾರೆ. ಸೊ ಥ್ಯಾಂಕ್ಫುಲ್ ಟು ಯು. ನನಗೆ ಅವ್ರು ಬಂದ್ರೇ ಹಬ್ಬ ಒಂಥರ ಕಂಪ್ಲೀಟ್ ಆಗಿದೆ ಅಂತ. ನಮ್ಮ ಅಕ್ಕ ವೇರ್ ಮಾಡಿರೋ ಸ್ಯಾರಿನೂ ಅಷ್ಟೇ ಅವಳು ವೆಡ್ಡಿಂಗ್ ಟೈಮಲ್ಲಿ ಹಾಕ್ಕೊಂಡಿದ್ಲು. ಸೊ ಅದಕ್ಕೇ ಇವತ್ತಿಗೆ ಟ್ರೆಂಡಿಂಗಾಗೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಮತ್ತು ರೀಯೂಸ್ ಮಾಡಿದ್ದಾಳೆ. ನಮ್ಮ ಅಕ್ಕ ಹತ್ರನೂ ಕೂಡ ತುಂಬ ಚೆನ್ನಾಗಿರೋ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ಇದೆ. ಸೊ ನಾನು ನೆಕ್ಸ್ಟ್ ಟೈಮ್ ತುಮಕೂರ್ಗೆ ಹೋದಾಗ ಅವಳ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಆಲ್ಸೋ ನಮ್ಮ ರಿದ್ವಿ ಹತ್ರ ಎಕ್ಸ್ಟ್ರೀಮ್ಲಿ ಟೂ ಗುಡ್ ಆಗಿರೋ ಡ್ರೆಸ್ಸಸ್ ಕಲೆಕ್ಷನ್ಸ್ ಇದೆ. ಆ 2 ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ನಮ್ಮ ಬಾವಂಗೆ ನಮ್ಮ ಜಾಣ ಬೇರೆ ಅಲ್ಲ, ನಮ್ಮ ರಿದ್ವಿ ಬೇರೆ ಅಲ್ಲ. ಇಬ್ಬರು ಅವ್ರ ಸ್ವಂತ ಮಕ್ಕಳು ಥರನೇ ಅವರು ಪ್ರೀತಿ ಮಾಡ್ತಾರೆ. ಒಂದು ಊಟ ಮಾಡಿಸೋದ್ರಿಂದ ಹಿಡಿದು ಒಂದು ಪೂಜೆ ಮಾಡಿಸೋವರೆಗೂ ನಮ್ಮ ರಿದ್ವಿಗೆ ಯಾವ ರೀತಿ ಪ್ರಿಫ್ರೆನ್ಸ್ ಕೊಡ್ತಾರೋ ಅದಕ್ಕಿಂತ ಒಂದು ಕೈ ಜಾಸ್ತಿ ಪ್ರಿಫ್ರೆನ್ಸ್ನ ನಮ್ಮ ಜಾಣಂಗೆ ಕೊಡ್ತಾರೆ. ಪ್ರತಿ ಬೇಡಿಕೆಯಲ್ಲೂ ನಮ್ಮ ಜಾಣ ಇರ್ತಾಳೆ. ಸೊ ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಅಕ್ಕ, ನಮ್ಮ ಭಾವ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಜಾಣ ಹುಟ್ಟಿದಾಗ ಭಾಳ ಸಂತೋಷ ಪಟ್ಟಿರೋ ಅದರಲ್ಲಿ ನಮ್ಮ ಅಕ್ಕ ಭಾವ. ನನ್ನ ಹಸ್ಬೆಂಡ್ ಪೂಜೆಗೆ ಅಂತ ಪಂಚೆನ ವೇರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಮ್ಮ ಅಕ್ಕ ಪರ್ಫೆಕ್ಟ್ ಫ್ಯಾಮಿಲಿ ಕಣೆ ಇವಾಗ ಅಂತ ರೇಗಿಸ್ತಾ ಇದ್ಲು. ಸೊ ಆ್ಯಕ್ಚುಲಿ ನಾನೇ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಲೈಕ್ ಪಂಚೆ ಹಾಕ್ಕೊಳ್ಳಿ, ಬಿಕಾಸ್ ನಾನು ಸಿಲ್ಕ್ ಸ್ಯಾರಿನ ಹಾಕ್ಕೊಳ್ಳೋದ್ರಿಂದ ಅವರು ಕೂಡ ಲೈಕ್ ನನ್ನ ಪಕ್ಕ ನಿಂತ್ಕೊಂಡು ಪೂಜೆ ಮಾಡಬೇಕಾದ್ರೆ ಡ್ರೆಸ್ಸಿಂಗ್ ವೈಸ್ ಮ್ಯಾಚ್ ಆಗಬೇಕು ಅನ್ನೋ ಒಂದು ರೀಸನಿಂದ ನಾನೇ ಫಸ್ಟ್ ಪೂಜೆನ ಲೈಕ್ ದೇವ್ರ ದೀಪ ಎಲ್ಲ ಮತ್ತೆ ಹಚ್ಚಿ ಸಂಜೆ ಫಸ್ಟ್ ಪೂಜೆನ ಮಾಡಿದೆ. ನನ್ನ ಹಸ್ಬೆಂಡ್ ಬಂದ ಮೇಲೆ ಜೋಡಿಯಾಗಿ ಪೂಜೆ ಮಾಡ್ತೀವಿ ನಾವು ಯೂಶ್ವಲಿ. ದಟ್ಸ್ ದ ರೀಸನ್ ಪೂಜೆ ಮಾಡೋಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡೋ ಎಲ್ಲ ಹಬ್ಬದ ಪೂಜೆಗಳು ಯೂಶ್ವಲಿ ಸಂಜೆನೇ ಮಾಡ್ತೀನಿ, ಬಿಕಾಸ್ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದ ಮೇಲೆ ನಾನು ಪೂಜೆಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ಏನಾಗುತ್ತೆ ಅಂದರೆ ನನಗೆ ಲೈಕ್ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋದು, ಜಾಣ ಎದ್ದಿರ್ತಾನೆ, ಸೊ ಎಕ್ಟಿಕ್ ಸ್ಕೆಡ್ಯೂಲ್ ಆಗಿರುತ್ತೆ. ಸೊ ಹಾಗಾಗಿ ಯೂಶ್ವಲಿ ನಾನು ಎಲ್ಲ ಬೇರೆ ಯಾವುದೇ ಪೂಜೆಗಳಿದ್ರೂ ಸಂಜೆ ಹೊತ್ತು ಮಾಡ್ಕೊಳ್ತೀನಿ. ಪ್ರತಿ ವರ್ಷ ನಾವಿಬ್ಬರೇ ಮಾಡ್ತಾಯಿದ್ವಿ. ಲಾಸ್ಟ್ ಇಯರಿಂದ ನಮ್ಮ ಜಾಣನೂ ಕೂಡ ಇನ್ಕ್ಲೂಡ್ ಆಗಿದ್ದಾನೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಪಾಪು ತುಂಬಾ ಚಿಕ್ಕೋನಿದ್ದ, ಜಸ್ಟ್ 3 months ಓಲ್ಡ್ ಇದ್ದ. ಬಟ್ ಸ್ಟಿಲ್ ನಮ್ಮಮ್ಮ ನಮ್ಮತ್ತೆ ಎಲ್ಲರೂ ಬಂದು ಹಬ್ಬನ ನಿಲ್ಲಿಸಬಾರ್ದು ಅಂತ ಮಾಡಿದರು. ನಮ್ಮಮ್ಮ ಅಂತೂ ಲಾಸ್ಟ್ 2 days ಆಫ್ ವರಮಹಾಲಕ್ಷ್ಮಿ ತುಂಬ ಕಷ್ಟಪಟ್ಟಿದ್ದಾರೆ ಲಾಸ್ಟ್ ಇಯರ್. ಬಿಕಾಸ್ ನಾನು ಬಾಣಂತನ ಸ್ಟೇಜಲ್ಲಿದ್ದೆ, ಪಾಪು ಇನ್ನೂ 3 months ಓಲ್ಡ್ ಬೇಬಿ ಆಗಿದ್ದ. ಸೊ ಬಾಣಂತನೂ ಮಾಡಬೇಕು, ಅಟ್ ದ ಸೇಮ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಕೂಡ ಮಾಡಬೇಕಾಗಿರುತ್ತೆ. ಸೊ ನಾನು ಲಾಸ್ಟ್ ಇಯರ್ ನಾನು ಯಾವುದೇ ರೀತಿಯಾದಂಥ ಕ್ಲೀನಿಂಗ್ ಆಗಲಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಜಾಣ ಚಿಕ್ಕೋನಾಗಿರೋದ್ರಿಂದ. ಜಸ್ಟ್ ಸ್ವಲ್ಪ ಅಮ್ಮಂಗೆ ಡೆಕೋರೇಷನ್ ಮಾಡೋಕ್ಕೆ ಒಂದು 2-3% ಮಾಡಿ ಎಲ್ಪ್ ಮಾಡಿದ್ದೆ ಅಷ್ಟೇ. ಕಂಪ್ಲೀಟ್ಲಿ ಪಾಪ ಅವರು ಫುಡ್ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಡೆಕೋರೇಷನ್ ವೈಸ್ ಎಲ್ಲದನ್ನು ಕೂಡ ಅವರೇ ಮಾಡಿದರು. ಸೊ ಥ್ಯಾಂಕ್ ಯು ಫಾರ್ ಅಮ್ಮ. ನೀವು ಇನ್ ಕೇಸ್ ಲಾಸ್ಟ್ ಇಯರ್ ಏನಾದರೂ ಹಬ್ಬ ಮಾಡೋದು ಬೇಡ ಅಂತ ನಿಲ್ಲಿಸಿದ್ದಿದ್ರೆ ನಾನು ಈ ವರ್ಷ ಮಾಡೋಕ್ಕಾಗ್ತಾ ಇರಲಿಲ್ಲ. ಯೂಶ್ವಲಿ ಹೇಳ್ತಾರಲ್ಲ, ಒಂದ್ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋದನ್ನ ನಿಲ್ಲಿಸಿದ್ರೆ 3 years ಮಾಡೋಕ್ಕಾಗಲ್ಲ ಅಂತ. ಥ್ಯಾಂಕ್ ಯು ಟು ಈಚ್ ಆ್ಯಂಡ್ ಎವ್ರಿ ಮೆಂಬರ್ಸ್ ಆಫ್ ಮೈ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಮೈ ಹಸ್ಬೆಂಡ್ ಫ್ಯಾಮಿಲಿ ಟು. ಬಿಕಾಸ್ ನೀವು ಲಾಸ್ಟ್ ಇಯರ್ ನೋ ಅಂತ ಯಾರಾದರೂ ಒಬ್ಬರು ಅಂದಿದ್ರೆ, ನಮ್ಮಮ್ಮನೋ ನಮ್ಮ ಅತ್ತೆನೋ ಅಥವಾ ಎನಿ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ, ನಾನು ಲಾಸ್ಟ್ ಇಯರು ವರಮಹಾಲಕ್ಷ್ಮಿನ ನಿಲ್ಲಿಸಬೇಕಾಗಿತ್ತು. ಅದರ ಎಫೆಕ್ಟ್ ಈ ವರ್ಷವೂ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಎನಿವೆ ಈ ವರ್ಷ ತುಂಬ ಚೆನ್ನಾಗಿ ನಾನು ಇಷ್ಟಪಟ್ಟಿರೋ ಥರ ಲಕ್ಷ್ಮೀನ ಕೂರಿಸಿದ್ದೀನಿ ಅಂತ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಕ್ಚುಲಿ ಈ ಒಂದು ಲಕ್ಷ್ಮಿಯಲ್ಲಿ ನನಗೆ ಗೊತ್ತಿಲ್ಲದಲೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಲೈಕ್ ಹಸ್ತ ಮತ್ತು ಆಶೀರ್ವಾದ ಎರಡೂ ಕೈಯನ್ನು ಉಲ್ಟಾ ಮಾಡಿಬಿಟ್ಟಿದ್ದೀನಿ. ಸೊ ನನಗದು ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಅತ್ತೆ ಹಬ್ಬ ಮುಗಿದಾದ್ಮೇಲೆ ಪಾಪ ಅವರು ಹೇಳಿದ್ರು. ನನಗೆ ಹಬ್ಬದ ದಿನವೂ ಅವ್ರು ಹೇಳಲಿಲ್ಲ, ಎಲ್ಲಿ ನಾನು ಬೇಜಾರು ಮಾಡ್ಕೊಳ್ತೀನೋ ಅಂತ. ಅಷ್ಟು ಸೆನ್ಸಿಟಿವ್ ಆಗಿ ನನ್ನನ್ನು ಟ್ರೀಟ್ ಮಾಡ್ತಾರೆ. ನಾನು ಮಾಡಿರೋ ಫಸ್ಟ್ನೇ ವರಮಹಾಲಕ್ಷ್ಮಿಲಿ ನಮ್ಮ ಅಕ್ಕನ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ನನ್ನ ನಾದಿನಿ ಬಂದಿದ್ದರು. ಆ್ಯಕ್ಚುಲಿ ನನ್ನ ನಾದಿನಿನೂ ಬರಲ್ಲ ಅಂತ ಕೂತಿದ್ರು, ಬಟ್ ನಾನು ಹಠ ಮಾಡಿ ನೀವು ಬರಲೇಬೇಕು ಅಂತ ಕರೆಸ್ಕೊಂಡಿದ್ದೆ. ಬಟ್ ಸೆಕೆಂಡ್ ಇಯರಿಂದ ಗಾಡ್ ಗ್ರೇಸ್ ಪ್ರತಿಯೊಬ್ಬರು ಬರ್ತಾರೆ. ಅಫ್ಕೋರ್ಸ್ ನಮ್ಮ ಮಾವ ಮತ್ತು ನಮ್ಮ ಅಪ್ಪಾಜಿ ಯೂಶ್ವಲಿ ಎಲ್ಲ ಫೆಸ್ಟಿವಲ್ ಆ್ಯಂಡ್ ಗೆಟ್ ಟುಗೆದರಲ್ಲಿ ಅವರು ಆ್ಯಬ್ಸೆನ್ಸ್ ಆಗೇ ಇರ್ತಾರೆ. ಆದರೆ ಉಳಿದ ಎಲ್ಲ ಮೆಂಬರ್ಸ್ ಕೂಡ ಜಾಯಿನ್ ಆಗ್ತಾರೆ. ಆ್ಯಕ್ಚುಲಿ ದಿಸ್ ಟೈಮ್ ನಮ್ಮಮ್ಮ ಬರಲ್ಲ ಅಂತ ಫಿಕ್ಸ್ ಆಗಿ ಫುಲ್ ಮೈಂಡ್ ಸೆಟ್ ನನಗೂ ಹೇಳಿ, ನನ್ನ ಕರಿಬೇಡ, ನಾನು ಬರಲ್ಲ ಈ ಟೈಮ್ ಅಂತ ಎಲ್ಲ ಹೇಳಿದರು. ಬಟ್ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹಿಂದಿನ ದಿನ ರಾತ್ರಿ, ಅಮ್ಮ ಬರಲೇಬೇಕು ನೀವು, ಪ್ರಗತಿ ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಈ ಸಲ ಅಂದ್ಕೊಂಡಿದ್ದಾಳೆ. ಸೊ ಅದನ್ನು ಲಕ್ಷ್ಮಿನ ನೀವು ನೋಡೋಕ್ಕಾದ್ರೂ ಬರಲೇಬೇಕು ಅಂತ ತುಂಬ ಫೋರ್ಸ್ ಮಾಡಿ ಕರೆದಿದ್ರು. ದಟ್ಸ್ ದ ರೀಸನ್ ನಮ್ಮಮ್ಮಂಗೆ ತನ್ನ ಅಳಿಯಂಗೆ ಬೇಜಾರು ಮಾಡಬಾರ್ದು, ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಅಂತ. ಅದೊಂದು ರೀಸನ್ಗೆ ಪಾಪ ಕೊಂಡಜ್ಜಿಯಿಂದ ತುಮಕೂರಿಗೆ ಬಸ್ಸಿಗೆ ಬಂದು ತುಮಕೂರಿಂದ ನಮ್ಮ ಅಕ್ಕ ಅವ್ರನ್ನ ಪಿಕಪ್ ಮಾಡಿಕೊಂಡು ಬಂದರು. ಸೊ ನನಗಂತೂ ತುಂಬ ಖುಷಿ ಇದೆ. ನನಗೆ ಹಬ್ಬ ಅಂತ ಅಂದರೆ ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ಮಗಳು, ನನ್ನ ಸಿಸ್ಟರ್ ಇನ್ ಲಾ, ನಮ್ಮ ಅತ್ತೆ, ನಮ್ಮಮ್ಮ, ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಆಫ್ ದ ಫ್ಯಾಮಿಲಿ ನನಗೆ
ಕೂಡಿ ಸೆಲೆಬ್ರೇಟ್ ಮಾಡಿದ್ರೆ ನನಗೊಂಥರ ಹಬ್ಬದ ಥರ ಫೀಲ್ ಆಗುತ್ತೆ. ಸೊ ನಾವಿಬ್ಬರೇ ಹಬ್ಬ ಮಾಡೋದ್ರಿಂದ ನನಗೆ ಅಷ್ಟು ಸಂತೋಷ ಕೊಡಲ್ಲ. ಅದರಲ್ಲೂ ಏನಾಗುತ್ತೆ ಅಂದರೆ ನಾನು ಮಾರ್ನಿಂಗ್ ಪೂಜೆ ಮಾಡಿ ನನ್ನ ಹಸ್ಬೆಂಡ್ ಹೋದರೆ ಆಫೀಸ್ಗೆ, ಈವ್ನಿಂಗ್ ಬರ್ತಾರೆ. ಸೊ ಹಬ್ಬದ ದಿನವೂ ನಾನು ಒಬ್ಬಳೇ ಇರಬೇಕು ಅಂತ ನನಗೆ ಇನ್ನರ್ ಫೀಲಿಂಗ್ ಹೇಳ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಅವ್ರಿಗೆ ಹೇಳೋದೊಂದೇ, ನಾನು ಮಾಡೋದು ವರಮಹಾಲಕ್ಷ್ಮಿ ಹಬ್ಬ ಒಂದೇ, ಅದಕ್ಕೆ ಇಲ್ಲ ಅಂದಲೇ ನೀವೆಲ್ಲರೂ ಪ್ರತಿ ವರ್ಷ ನನಗೆ ಬಂದ್ಬಿಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕೂಡ ಸೇರ್ಕೊಳ್ತೀವಿ, ಅದೊಂದು ಖುಷಿ ಕೊಡುತ್ತೆ. ನಾವು ಯಾವಾಗೆಲ್ಲ ಈ ರೀತಿ ಸೇರ್ಕೊಳ್ತೀವೋ, ನಮ್ಮ ಜಾಣನ್ನಂತೂ ನಾನು ಊಟ ಮಾಡಿಸೋದು ಇಲ್ಲ, ಅವನನ್ನು ಟೇಕ್ ಕೇರ್ ಮಾಡೋದೇ ಇಲ್ಲ. ಬಿಕಾಸ್ ನಮ್ಮ ಅಕ್ಕ, ನನ್ನ ಸಿಸ್ಟರಿಂದ, ನಮ್ಮಮ್ಮ, ನಮ್ಮ ಅತ್ತೆ ಅವರೇ ಅವ್ರನ್ನ ಊಟ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಮಲಗಿಸೋವರೆಗೂ ಅವರೇ ಯೂಶ್ವಲಿ ನೋಡ್ಕೊಳ್ತಾರೆ. ನಮ್ಮ ಭಾವ ಆಚೆ ಹೋಗ್ತಾ ಇದ್ದರೆ ಅವನು ಬಿಡ್ತಾ ಇಲ್ಲ, ನಮ್ಮ ಭಾವನ್ನ ಅವನು ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಅಷ್ಟು ಅಡಿಕ್ಷನ್ನು ಅವನು ಪ್ರತಿಯೊಬ್ಬರೂ ಕೂಡ ಅಷ್ಟೇ ಇಷ್ಟಪಡ್ತಾನೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಅಷ್ಟೇ ಇಷ್ಟಪಡ್ತಾನೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ನೂ ಅಷ್ಟೇ ಇಷ್ಟಪಡ್ತಾನೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ. ಸೊ ನಾವು ಹುಷಾರಾಗಿರಬೇಕು ಅಂತ. ನನ್ನ ಸಿಸ್ಟರ್ ಇನ್ಲಾನೇ ಈ ಒಂದು ಎಲ್ಲ ವೀಡಿಯೋಸ್ನ ನನಗೆ ಕ್ಯಾಪ್ಚರ್ ಮಾಡಿಕೊಡ್ತಾ ಇರೋದು ಅವ್ರು ಬಂದ ಮೇಲೆ. ಸೊ ಇವಾಗ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅಕ್ಕ, ಪ್ರತಿ ಸಲ ನನಗೆ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ನ ವಿಡಿಯೋ ಶೂಟ್ ಮಾಡಿಕೊಡೋದಕ್ಕೆ. ಎಲ್ಲರೂ ಕೂಡ ಪೂಜೆ ಮಾಡಿ ಮುಗಿಸಿದ್ವಿ. ಅಷ್ಟರಲ್ಲಿ ನಾನು ಅಕ್ಕಪಕ್ಕದ ಮನೆ ಮೆಂಬರ್ಸ್ನು ಕೂಡ ಅರ್ಶಿನ ಕುಂಕುಮಕ್ಕೆ ಕರೆದು ಬಂದಿದ್ದೆ. ಸೊ ಕರೆದು ಬಂದು ಆದಮೇಲೆ ನಾವೆಲ್ಲರೂ ಕೂಡ ಸೇರಿ ಫ್ಯಾಮಿಲಿ ಫೋಟೋ ಶೂಟ್ ಈಸ್ ಗೋಯಿಂಗ್ ಆನ್. ನನ್ನ ಹಸ್ಬೆಂಡ್ ಆ್ಯಂಡ್ ಆಲ್ಸೋ ನನ್ನ ಮಗ ಜಾಣ ಇಬ್ಬರೂ ಕೂಡ ಫೋಟೋ ಅಥವಾ ವೀಡಿಯೋಗೆ ಅಷ್ಟಕ್ಕಷ್ಟೇ. ಬಟ್ ನನ್ನಷ್ಟು ಕ್ರೇಜ್ ಅವರಿಗಿಲ್ಲ. ಬಟ್ ನಾನು ಅವ್ರನ್ನ ಬಿಡಲ್ಲ, ಪ್ರತಿ ಸಲನೂ ಇನ್ಕ್ಲೂಡ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ಅಷ್ಟು ಟಾರ್ಚರ್ ಕೊಡ್ತೀನಿ, ಲೈಕ್ ನನ್ನ ಜೊತೆ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ಅಥವಾ ವೀಡಿಯೋ ಮಾಡಿಸ್ಕೊಳ್ಳಿ ಅಂತ. ಎಲ್ಲರೂ ಕೂಡ ನನಗೆ ಸಪೋರ್ಟಿವ್ ಆಗಿ ವೀಡಿಯೋ ಮಾಡ್ತಾಯಿದ್ರು ನನ್ನ ಮೊಬೈಲಿಂದ. ದಟ್ಸ್ ದ ರೀಸನ್ ನಾನು ಸೆಲ್ಫಿಯಲ್ಲಿ ಎಲ್ಲರೂ ಕವರ್ ಆಗೋ ಥರ ಒಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಹ್ಞೂ ಅಕ್ಕ ಬಂದೆ. ನಿಂತ್ಕೊ, ಈ ಫೇಸ್ ಸ್ವಲ್ಪ ಚೆನ್ನಾಗಿ ಬರ್ತೈತಿ. ಬಾರೆ ಏನ್ ಮಾಡ್ತಾ ಇದೀಯ ಅಜ್ಜಣ್ಣ? ಯಾರದು? ಹಾಯ್. ಸ್ಕೂಲ್ಗೆ ಹೋಗಿಲ್ವಾ ಅಮ್ಮ ಇವತ್ತು? ಏನಕ್ಕೆ ಬಂದಿದ್ಯಾ ನಮ್ಮ ಮನೆಗೆ? ಅಭಿಯಣ್ಣ
ಅವನು ಬಿಸಿ ಆಗಿದ್ದಾನೆ ಅಮ್ಮ. ನೋಡಲಿ ನಮ್ಮ ಅತ್ತೆನೇ ಬೈತೀಯ ಏನ್ ಸಖತ ಮಾಡೈತ್ ನೋಡ ಮತ್ತೆ ವಿಡಿಯೋನ. ಏನಾರ ಗೊತ್ತಮ್ಮ, ಏನು ಹೇಳ ಜಾಣ ಏನು ಆಡೋಗಿಲ್ಲ, ಮೊಬೈಲ್ ಇಟ್ಕೊಂಡು ಹೋಗ್ಬಿಡುತ್ತೆ ಅಂತ. ನೋಡಿ ಇಲ್ಲೂ ಸಖತ್ತಾಗೆ ಮಾಡೈತೆ ಅಮ್ಮ. ನೋಡಿ ಇದನ್ನ ನೀವು ರೀಲ್ಸ್ ಹಾಕೋಬಹುದು, ಅದನ್ನ ಯೂಟ್ಯೂಬ್ ಹಾಕೋಬಹುದು. ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಳಮ್ಮ. ಈ ಕಡೆ ಸ್ವಲ್ಪ ನೀಟಾಗಿ ನಿಂತ್ಕೋಬೇಕು. ಬೇಡ ಅತ್ತೆ ನೋಡಿರ್ಲಿ, ಅತ್ತೆ ನೋಡು, ಕೈ ಮುಕ್ಕೊಂಡು ಸುಮ್ಮನೆ ನೀಟಾಗಿ ನಿಂತ್ಕೋಬೇಕು. ಹೋಗಲ್ಲ ಕೇಳಪ್ಪ, ಜೋರ ಕೇಳು. ಇಲ್ಲ ಬರೋಣ ಆಗ್ಬೇಕು, ಅವಾಗ ಸಾರಿ ಕೇಳಬೇಕು. ಅಲ್ಲೇ ವಿಡಿಯೋ ಕಳಿಸ್ತೀನಿ ಪ್ಲೀಸ್. ಹಂಗಲ್ಲ, ಬಾಯ್ ಕ್ಲೋಸ್ ಆಗಿದೆ, ಹಂಗ್ ಮಾಡ್ಬಾರ್ದು. ನಮಸ್ತೆ ಮಾಡಲ್ಲ, ಸುಮ್ಮನೆ ಮಾಡು, ಹೇಳ್ಬೇಡ, ಶ್ಲೋಕ ಏನ್ ಹೇಳ್ಬೇಡ, ಮಾಡು. ಶ್ಲೋಕ ಏನ್ ಹೇಳ್ಬೇಡ, ಮಾಡು ಸಾಕು. ನೀನ್ ಜಾಣ ಇಷ್ಟನ ಅಭಿಚಿಕಪ್ಪ ಇಷ್ಟ? ಹಾಗಾದ್ರೆ ನಿಮ್ ಚಿಕ್ಕಪ್ಪ ಅಂದ್ರೆ ನನ್ನ ಹಸ್ಬೆಂಡ್ ಕಡೆಗಳು ಗೊತ್ತಿರೋದು. ಹೌದಾ? ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಏನು? ಫ್ರೆಂಡ್ಸ್ಗೂ ಬೆಸ್ಟ್ ಫ್ರೆಂಡ್ಸ್ಗೂ ಏನ್ ಡಿಫ್ರೆನ್ಸ್? ಫ್ರೆಂಡ್ಸ್ ಅಂದ್ರೆ ಸುಮ್ಮನೆ ಎಲ್ಲಾರು, ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಒಬ್ರು ಯಾರು ಇಂಪಾರ್ಟೆಂಟ್ ಕ್ಲೋಸ್ ಆಗಿರ್ತಾರೋ, ನಿಮಗೆ ಇಷ್ಟ ಯಾರು ಆಗ್ತಾರೋ ಅವ್ರ ಜೋರಾಗಿ ಹೇಳು. ಮೋಹನ್, ಸೂರ್ಯ ಅಂಡ್ ಜಾನ್ವಿ, Srik's best friend. His brother. ಇವನು ಮನೇಲಿ ಇಷ್ಟ ಅಷ್ಟೇ. ನಿನ್ ಫ್ರೆಂಡ್ ಬಂದಿದೆ, ಮಾತಾಡ್ಸು ಜಾಣ.
ಕಿಚನ್ ತುಂಬಾ ಪಾತ್ರೆಗಳೈತೆ. ಪ್ರಗತಿ ಆಂಟಿ ಕೇಳ್ತಾ ಇದ್ರು ಅಮ್ಮಗಳು ಬರಲ್ಲ ಅಡಿಗೆ ಫೋನ್ ಮಾಡಿ ಹಿಂಸೆ ಮಾಡಿ ಊರಿಗೆ ಅವರೇನೆ ಇವ್ರಿಗೂ ಮದ್ವೆ ಫಿಕ್ಸ್ ಆಗಿದೆ. ಹೌದಾ? ಹೇಳ್ತಾ ಇದ್ರು. Hello, welcome back to Pragati Abhishek YouTube channel. This is our first interview about okay. ಅಕ್ಕ ಏನ್ ಮಾಡಿದೀನಿ ಹಬ್ಬ? ಜೋರಾಗಿ ಹೇಳಕ್ಕ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ನಿಂಗೆ ಇಷ್ಟ ಆಯ್ತಾ? ಡೆಕೋರೇಷನ್ ಹೌದಾ? ಈ ತಂಗಿ ಮುಂಚೆನೂ ಯಾವಾಗ್ಲೂ ಹಿಂಗೆ ಮಾಡ್ತಾ ಇದ್ದಲ್ವಾ, ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತಲ್ವಾ. ಪ್ರತಿ ವರ್ಷ ಬೇರೆ ಬೇರೆ ತರ ಮಾಡಿದ್ಯಾ. ಹೌದಾ? ನನ್ನ ಬೈಕ್ಲೇ ಕಿತ್ಕೊಂಡ್ಬಿಡ್ಲಿಲ್ಲ. ಸಾಂಗ್ ಆಫ್ ಮಾಡ್ರಿ, ಡೈರೆಕ್ಟ್ ಸ್ವಿಚ್ ಆಫ್ ಮಾಡ್ಬಿಡಿ. ನನ್ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಆಲ್ಮೋಸ್ಟ್ 2 ಗಂಟೆ ರಾತ್ರಿಲಿ ರಂಗೋಲಿ ಬಿಟ್ಟಿದ್ರೆ ನನ್ನ ಮಕ್ಳಿಬ್ರು ಹುಟ್ಟಿನಂತ ಮಕ್ಳು ಹೆಂಗ್ ಮಾಡಿದಾರೆ ನೋಡಿ. ಇಲ್ಲಿ ಕಲರ್ ರಂಗೋಲಿನ ವಿಚಿತ್ರ ಕಲರ್ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. VM ಅದೇ ಎಲ್ಲಾ ತರ ಲೆಟರು ಮಾಡಿಬಿಟ್ಟಿದ್ದಾರೆ. ಲೈಕ್ ಜೆಪ್ಟೋದಲ್ಲೇನೆ ಪ್ಲಾಂಟ್ಸ್ ಕೂಡ ತರಿಸಿದ್ದಾರೆ. ಸೊ ಒಂದು ಮನಿ ಪ್ಲಾಂಟ್, ಇನ್ನೊಂದು ನಂಗೆ ಅದರದ್ದು ನೇಮ್ ಗೊತ್ತು. ಅಂಡ್ ಆಲ್ಸೋ ಇಲ್ಲಿ ನಮ್ಗೆ ಗ್ಯಾಪ್ ಸ್ಪೇಸ್ ಬರುತ್ತೆ ಈ ಒಂದು ಆರ್ಚ್ಗೆ. ಸೊ ಹಾಗಾಗಿ ಇಲ್ಲಿ ಹಿಂಗ್ ಇಟ್ಟಾಗ ಕವರ್ ಆಗುತ್ತೆ. ಒಂಥರ ಜಾಸ್ತಿ ಗ್ರೀನ್ ಥೀಮ್ ಅಲ್ಲಿ ಈ ಒಂದು ಡೆಕೋರೇಷನ್ ಇದೆ. ಬ್ಯಾಕ್ಡ್ರಾಪ್ ನಾವು ಲೈಕ್ KR ಮಾರ್ಕೆಟ್ ಅಲ್ಲೇ ನಾವು ಶಾಪ್ ಮಾಡಿದಾಗ ಲೈಕ್ ಅರೌಂಡ್ 2000, 3000, 5000 ಎಲ್ಲ ಹೇಳ್ತಾ ಇದ್ರಂತೆ. ಹಾಗಾಗಿ ಅವರು ಜಸ್ಟ್ ಫ್ಲವರ್ ನ ತಗೊಂಡು ಮಾಡಿದ್ದಾರೆ. ಈ ಒಂದು ಇದು ವುಡನ್ ಸ್ಟ್ಯಾಂಡ್ ಲೈಕ್ ಆರ್ಚ್ ತರ ಇದೆ. ಸೊ ಅದಕ್ಕೆ ಜಸ್ಟ್ ಒಂದು ಗೋಲ್ಡನ್ ಕಲರ್ ಥ್ರೆಡ್ ಅಲ್ಲಿ ಲೈಕ್ ಸಾರಿ ಒಂದು ಗೋಲ್ಡನ್ ಕ್ಲಾತ್ ಅಲ್ಲಿ ಕವರ್ ಆಗಿದೆ ಡಿಸೈನ್ ಆಗಿ. ಸೊ ಅದಕ್ಕೆ ಒಂದು ಗ್ರೀನ್ ಕಲರ್ ಬ್ಯಾಲೆನ್ಸ್ ಮಾಡುವಂತ ಚುಚ್ಚುವಂತದ್ದು ಫ್ಲವರ್ದು ಬೆಂಡ್ ಬರುತ್ತಲ್ಲ, ಸೊ ಅದ ಸ್ಪಂಜಿಗೆ ವೆಟ್ ಮಾಡಿ ಎಲ್ಲಾ ಫ್ಲವರ್ಸ್ ನ ಅರೇಂಜ್ ಮಾಡಿದ್ದಾರೆ. ಆಕ್ಚುಲಿ ರೂರಲ್ ಸೈಡ್ ಲೈಕ್ ನಮ್ ಕೊಂಡಜ್ಜಿ ಆ ಸೈಡ್ ಎಲ್ಲ ಈ ತರ ಎಲ್ಲ ಫ್ಲವರ್ಸ್ ಲೈಕ್ ಲೀವ್ಸ್ ಎಲ್ಲ ಮನೆ ಹತ್ರನೇ ಸಿಗುತ್ತೆ. ಬಟ್ ಜೆಪ್ಸಿ ಫ್ಲವರ್ ಅಫ್ಕೋರ್ಸ್ ಹಳ್ಳಿಗಳಲ್ಲಿ ಸಿಗಲ್ಲ. ಬಟ್ ಜೆಪ್ಸಿ ಫ್ಲವರ್ಸ್ ನ ನಾವು ಲೈಕ್ ಏರ್ ಆಕ್ಸೆಸರಿ ಆಗಿ ಯೂಸ್ ಮಾಡ್ಲಿ, ಏರ್ ಸ್ಟೈಲ್ ಆಗಿ ಯೂಸ್ ಮಾಡ್ಲಿ, ಅಥವಾ ನಾವು ಡೆಕೋರೇಷನ್ ಪರ್ಪಸ್ ಆಗಿ ಯೂಸ್ ಮಾಡಿದ್ರು ಅಷ್ಟೇ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ದ ಸ್ಟ್ರೆಂತ್ ಆಫ್ ದ ವೈಟ್ ಕಲರ್ ಇಸ್ ಆಲ್ವೇಸ್ ವೈಬ್ರೆಂಟ್ ಕಲರ್. ನನ್ನ ಲಕ್ಷ್ಮಿ ಬಗ್ಗೆ ಮಾತಾಡ್ಲೇಬೇಕು. ಸೊ ಈ ಒಂದು ನನ್ನ ಲಕ್ಷ್ಮಿ ಒಂದು ಸ್ಟ್ಯಾಂಡ್ ಮೇಲೆ ಕೂತಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ನಾನು ಒಂದು ಪ್ಲೇಟ್ ಅಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಬಿಂದಿಗೆಯಲ್ಲಿ ಲೈಕ್ ಕೌಡೆ
ಅದ್ರ ಜೊತೆಗೆ ಒಂದು ಸಿಲ್ವರ್ ಕಾಯಿನ್ ಮತ್ತೆ ಕೌಡೆ, ಗುರ್ಗಂಜಿ. ಲೈಕ್ ನಾವು ಫ್ಯಾಮಿಲಿ ಮೆಂಬರ್ಸ್, ಲೈಕ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಂಡ್ ಆಲ್ಸೋ ಮೈ ಫ್ಯಾಮಿಲಿ ಟೋಟಲ್ 11 ಮೆಂಬರ್ಸ್ ಇರೋದ್ರಿಂದ ಸೊ 11 ಗುರ್ಗಂಜಿನ ಹಾಕಿದೀನಿ. ಆ ತರ ಲಕ್ಷ್ಮಿಗೆ ಯಾವ್ಯಾವ್ದು ಐಟಮ್ಸ್ ನೀರೊಳಗೆ ಹಾಕ್ತಾರೋ ಅದನ್ನೆಲ್ಲದನ್ನು ಕೂಡ ಹಾಕಿದೀನಿ. ಸೊ ಅಂಡ್ ಆಲ್ಸೋ ನಾನು ಮಾಂಗಲ್ಯ ಆಗಿ ಅರ್ಶನದ ಕೊನೆನ ಕಟ್ಟಿದೀನಿ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಲೈಕ್ ಮಿನಿ ಆರ್ಚ್ ಅಥವಾ ದೇವರಿಗೆ ಏರ್ ಆಕ್ಸೆಸರಿ ಆಗಿ ಯೂಸ್ ಮಾಡೋದು ಅಂತ. ಸೊ ಇದನ್ನ ನಾನು ತೆಂಗಿನ ಜುಟ್ಟಿಗೆ ಜಸ್ಟ್ ಪಿನ್ ಮಾಡಿದೀನಿ ಅಷ್ಟೇ. ಅದ್ರ ಮೇಲೆ ಲೈಕ್ ಫ್ಲವರ್ಸ್ ನ ಹಾಕಿದೀನಿ, ಜಸ್ಟ್ ಹೂವ ತರ ಜಡೆ ತರ ಕಾಣಿಸ್ಲಿ ಅಂತ. ದ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಹಾರ ಇನ್ ದ ಮಾರ್ಕೆಟ್ ಅನ್ಸುತ್ತೆ ಈ ತರ ಹಾರಗಳು. ಬಟ್ ನನಗೆ ಪರ್ಸ್ನಲಿ ಏನೋ ಪ್ರತಿ ವರ್ಷನೂ ಕೂಡ ಮೂರು ವರ್ಷನೂ ಕೂಡ ಮಲ್ಲಿಗೆ ಹಾರನೇ ಹಾಕಿದೀನಿ. ನಾನು ಹೇಳಿದೀನಿ ಅಂತ ಪಾಪ ನನ್ನ ಹಸ್ಬೆಂಡ್ ಎಷ್ಟು ಕಾಸ್ಟ್ಲಿ ಆದ್ರೂ ಕೂಡ ತಗೊಂಡ್ಬಂದು ಕೊಡ್ತಾರೆ. ಸೊ ನನ್ನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಲೈಕ್ ನಾನು ಮಾಡೋ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಇಯರ್ ಟು ಥರ್ಡ್ ಇಯರ್ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ನಾನು ಫಸ್ಟ್ ಇಯರ್ ತುಂಬಾ ಪುಟಾಣಿ ಮುಖವಾಡ ಇಟ್ಟು ಪೂಜೆ ಮಾಡಿದ್ದೆ, ಬಟ್ ಈ ಮುಖವಾಡ ಇಂದ ಈ ಮುಖವಾಡ ಆಗಿದೆ ಅಂತ ನಂಗೆ ತುಂಬಾ ಖುಷಿ ಇದೆ. ನಾನು ಕಾಮಾಕ್ಷಿ ದೀಪನ ಪೂರ್ತಿ ತುಪ್ಪನೇ ಹಾಕಿ ದೀಪನ ಹಚ್ಚಿದೀನಿ ಫುಲ್ ಓಲ್ಡ್ ಡೇ. ಗಣಪತಿ ವಿಗ್ರಹಕ್ಕೆ ಲೈಕ್ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 500 ರೂಪೀಸ್ 501 ರೂಪೀಸ್ನ ದುಡ್ಡು ಇಟ್ಟಿದ್ದೀನಿ. ಈ ಒಂದು ದುಡ್ಡನ್ನ ನಾನು ಪ್ರತಿ ವರಮಹಾಲಕ್ಷ್ಮಿಲಿ ಸ್ಟಾರ್ಟ್ ಮಾಡ್ತೀನಿ ಈ ದುಡ್ಡಿಂದ. ಲೈಕ್ ನೆಕ್ಸ್ಟ್ ಕಮ್ಮಿಂಗ್ ವರಮಹಾಲಕ್ಷ್ಮಿವರೆಗೂ ಇಫ್ ಯಾವಾಗ ಪಾಸಿಬಲ್ ಆಗುತ್ತೆ ನಾನು ಮನಿನ ಸೇವ್ ಮಾಡೋಕ್ಕೆ ಅವಾಗೆಲ್ಲ ಸೇವ್ ಮಾಡಿ ಲೈಕ್ ಒಂದು ಯಾವುದಾದ್ರೂ ಯೂಸ್ ಆಗೋವಂಥದ್ದು ಬೆಳ್ಳಿದು ಐಟಮ್ನ ಪರ್ಚೇಸ್ ಮಾಡ್ತೀನಿ. ದೇವರಿಗೆ ಮಡ್ಲಕ್ಕಿ ಇಟ್ಟಿದ್ದೀನಿ, ಲೈಕ್ ಒಂದು ಸೀರೆ. ಯೂಶಲಿ ಬ್ಲೌಸ್ ಪೀಸ್ ಲಾಸ್ಟ್ 2 years ಇಡ್ತಾ ಇದ್ದೆ, ಬಟ್ ಈ ವರ್ಷ ಲೈಕ್ ಸೀರೆನೆ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಯರ್ಸು ಕೂಡ ನಾನು 2 ಸೀರೆ ವರಮಹಾಲಕ್ಷ್ಮಿಗೆ ತಗೊಳ್ಳೋ ತರ ದೇವ್ರು ನನ್ಗೆ ಅನುಗ್ರಹ ಮಾಡ್ಕೊಡ್ಲಿ ಅಂತ ಬೇಡ್ಕೊತೀನಿ. ಬಿಕಾಸ್ ಲಕ್ಷ್ಮಿ ಹೆಸರಲ್ಲಿ 2 ಸೀರೆ ನನ್ನ ವಾರ್ಡ್ರೋಬ್ ಲಿಸ್ಟ್ ಅಲ್ಲಿ ಆ್ಯಡ್ ಆಗುತ್ತೆ. ಸೊ ಲಕ್ಷ್ಮಿಗೆ ಮಡ್ಲಕ್ಕಿಗೆ ಸೊ ಗೌರಿ ಬಾಗ್ನ ಸೆಟ್ ಇಟ್ಟಿದ್ದೀನಿ, ಲೈಕ್ ಕೂಂಬ, ಅರ್ಶಿನ, ಕುಂಕುಮ, ಕಾಜಲ್ ಆ ಥರ. ಆ್ಯಂಡ್ ಆಲ್ಸೋ ಎಲೆ ಅಡಿಕೆಗೆ 501 ಇಟ್ಟಿದ್ದೀನಿ. ಈ ದುಡ್ಡನ್ನ ನಾನು ನಮ್ಮ ಮನೆ ದೇವರಿಗೆ ಲೈಕ್ ಚೌಡೇಶ್ವರಿಗೆ ಹಾಕ್ತೀನಿ. ಲೈಕ್ ಚೌಡೇಶ್ವರಿಗೆ ಅಂತಲೇ ಒಂದು ಉಂಡಿನ ಸಪ್ರೇಟ್ ಆಗಿ ಮಾಡ್ಕೊಂಡಿರ್ತೀನಿ. ಇವ ಎಲ್ಲ ದುಡ್ಡನ್ನು ಕೂಡ ಅದಕ್ಕೆ ಹಾಕ್ತೀನಿ. ಅಂಡ್ ಆಲ್ಸೋ ಮನೇಲಿ ಏನಾದರೂ ಲೈಕ್ ಸ್ಯಾಡ್ ಮೂಮೆಂಟ್ ಅಥವಾ ನನಗೆ ಮನಸ್ಸಿಗೆ ಬೇಜಾರಾದಾಗಲೂ ಕೂಡ ಅರ್ಕೆ ಥರ ಲೈಕ್ ಎಷ್ಟಾಗುತ್ತೆ ಎಷ್ಟು 50 ರೂಪೀಸ್ 500 ರೂಪೀಸ್ 10 ರೂಪೀಸ್ ಆ ಥರ ಎಲ್ಲ ದುಡ್ಡನ್ನು ಕೂಡ ಆ ಒಂದು ಉಂಡಿಗಾಗಿ ಪ್ರತಿ ವರ್ಷ ನಮ್ಮ ಅತ್ತೆಯವರೆಲ್ಲರೂ ಸೇರಿ ಪೂಜೆ ಮಾಡಿಸಿದಾಗ ಅವಾಗ ನನ್ನ ಕೈಲಾದಷ್ಟು ಲೈಕ್ ಸೀರೆ ಅವತ್ತಿಗೆ ಏನು ಸಾಮಾನು ಬೇಕು ಅವತ್ತೆಲ್ಲ ಖರ್ಚಿಗೂ ಅದಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂತೀನಿ. ಅಂಡ್ ಆಲ್ಸೋ ಏನಕ್ಕೆ ನಾನು ಈ ಒಂದು ಮಡ್ಲಕ್ಕಿಗೆ ಇಡೋ ದುಡ್ಡನ್ನು ನಮ್ಮ ಮನೆ ದೇವರಿಗೆ ಹಾಕ್ತೀನಿ ಅಂದರೆ ಲೈಕ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ದಂಗೆ ನಮ್ಮ ಅತ್ತೆಯವ್ರ ಮನೆ ಕಡೆ ಲೈಕ್ ಈ ತರ ಲಕ್ಷ್ಮಿಗಳನ್ನ ಕೂರಿಸಿ ಪೂಜೆ ಮಾಡೋದು ಸ್ವಲ್ಪ ಕಮ್ಮಿ ಇರೋದ್ರಿಂದ ನನಗೆ ಯಾವುದೇ ನೆಗೆಟಿವ್ ವೈಬ್ಸ್ ಅಡಚಣೆಗಳು ಆಗಬಾರ್ದು ಅಂತ ನಮ್ಮ ಅಕ್ಕ ನನಗೆ ಹೇಳಿದ್ದು. ಸೊ ನಿಮ್ಮ ಮನೆ ದೇವರಿಗೆ ಕಳಿಸ್ಕೊಡು, ಸೊ ಅವಾಗ ಯಾವುದು ನೆಗೆಟಿವ್ ಕ್ರಿಯೇಟ್ ಆಗಲ್ಲ ಅಂತ. ಸೊ ಅವಳು ಹೇಳ್ದಂಗೆ ನಮ್ಮ ದೇವರು ಮನೆ ದೇವರ ಆಶೀರ್ವಾದದೊಂದಿಗೆ ನನಗೆ ಯಾವ ವರ್ಷನೂ ಕೂಡ ಆಗಿಲ್ಲ, ಮುಂದಿನೂ ಕೂಡ ಆಗದ್ ಬೇಡ. ಫಾರ್ ದ ಬೆಸ್ಟ್. ಅಂಡ್ ಆಲ್ಸೋ ಈ ಸಲ ಸ್ಪೆಷಲ್ ಆಗಿ ಒಂದು ಗ್ರೀನ್ ಬ್ಯಾಂಗಲ್ಸ್ ರೌಂಡ್ ಆಗಿ ಟೈ ಮಾಡಿರೋ ಅಂಥದ್ದು ಇಟ್ಟಿದ್ದೀನಿ. ಅಂಡ್ ಲೈಕ್ ಪ್ರಸಾದ ತರ ಲೈಕ್ ಬಾಳೆಹಣ್ಣು ಮಾರ್ನಿಂಗ್ ಇಟ್ಟಿದ್ದೆ. ಈ ವರ್ಷ ವರಮಹಾಲಕ್ಷ್ಮಿಗೆ ಸ್ಪೆಷಲ್ ಹಾಗೆ ನಮ್ಮ ಜಾಣಂಗೋಸ್ಕರ ಸಿಲ್ವರ್ ಗ್ಲಾಸ್ನ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ನನ್ನ ಹತ್ರ ಸಿಲ್ವರ್ದು ಲಕ್ಷ್ಮಿ ಕಾಯಿನ್ ಇರಲಿಲ್ಲ, ಸೊ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿ ನಮ್ಮ ಜಾಣಂಗೋಸ್ಕರ ಗ್ಲಾಸ್ನ ಪರ್ಚೇಸ್ ಮಾಡಿದ್ದೀವಿ ನೀರು ಕುಡಿಯೋಕ್ಕೆ. ಬಿಕಾಸ್ ಅವನ ಹತ್ರ ಆಲ್ರೆಡಿ ಬೌಲ್ ಸ್ಪೂನ್ ಎಲ್ಲ ಇದೆ ಫುಡ್
ಇಂಟೇಕ್ ಮಾಡಕ್ಕೆ. ಜಾಣಂಗೆ ಲೈಕ್ ವಾಟರ್ ಬಾಟಲ್ ಅಲ್ಲಿ ನೀರ್ ಕುಡಿಯೋದಕ್ಕಿಂತ ಜಾಸ್ತಿ ನಾವು ಯೂಶಲಿ ದೊಡ್ಡ ಬಾಟಲ್ ಲೈಕ್ ದೊಡ್ಡದು ಗ್ಲಾಸ್ ಅಲ್ಲಿ ನಾವು ನೀರ್ ಕುಡಿಬೇಕಾದ್ರೆ ಹಠ ಮಾಡ್ಕೊಂಡು ಕಿತ್ಕೊಂಡು ಕುಡಿಯೋನು. ಸೊ ಹಾಗಾಗಿ ಅವರಪ್ಪ ಈ ಸಲ ಗ್ಲಾಸ್ ತಗೊಳ್ಳೋಣ ಅಂತ ಗ್ಲಾಸ್ ತಗೊಂಡಿದೀವಿ. ನೆಕ್ಸ್ಟ್ ಟೈಮ್ ಇಂದ ನಾಳೆಯಿಂದ ಅವನಿಗೆ ಅವನ್ ಗ್ಲಾಸ್ ಅಲ್ಲೇನೆ ನೀರ್ ಕೊಡ್ಬೋದು. ಪ್ರತಿ ವರ್ಷದಂತೆ ವರಮಹಾಲಕ್ಷ್ಮಿ ಹಬ್ಬದ ರಾತ್ರಿನೇ ಎಲ್ಲರದು ಊಟ ಎಲ್ಲ ಆದಮೇಲೆ ದೇವರಿಗೆ ಆರತಿ ಎಲ್ಲ ಮಾಡಿ ದೃಷ್ಟಿನ ತೆಗೆದು ಕಳ್ಸನ ಅಳಗಾಡಿಸಿ ಮಲ್ಕೊಳ್ತೀನಿ. ಸೊ ನಮ್ಮತ್ತೆ ನಮ್ಮಮ್ಮ ಎಲ್ಲರೂ ಪ್ರತಿ ವರ್ಷ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಎದ್ದು ದೇವ್ರನ್ನೆಲ್ಲ ಬಿಚ್ತಾರೆ. ನಾನು ಯಾವ ವರ್ಷವೂ 3 ದಿನ 5 ದಿನ ಆ ಥರ ದೇವ್ರನ್ನ ಮಡಿಕೊಂಡಿಲ್ಲ. ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ರಾತ್ರಿನೇ ಕಳಸನ ಅಳಗಾಡಿಸಿ ಮಲ್ಕೊಳ್ತೀನಿ. ಬೆಳಗ್ಗೆ ಎದ್ದು ಲಕ್ಷ್ಮಿನ ಬಿಚ್ತೀವಿ. ಅದೇ ಥರ ಪ್ರಾಕ್ಟೀಸ್ ಬಂದಿದೆ. ಅದ್ರ ಬಗ್ಗೆ ನಮ್ಮ ಅತ್ತೆ ಆಗಲಿ ಅಥವಾ ನಮ್ಮಮ್ಮ ಆಗಲಿ ಯಾರೂ ಬೇಡ ಅಂತಲೂ ಕೂಡ ಹೇಳಿಲ್ಲ. ಸೊ ಥ್ಯಾಂಕ್ ಯು, ಬಾಯ್.